ತಿರುಮಲದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ 12 ವರ್ಷಗಳವರೆಗೆ ಮುಚ್ಚಲಾಗಿತ್ತು ಹೀಗಂತ ಹೇಳಲಾಗುತ್ತೆ. ಇದಕ್ಕೆ ಒಬ್ಬ ಸಂತನ ಶಾಪವೇ ಕಾರಣ. ಅಷ್ಟಕ್ಕೂ ಆ ಸಂತ ಯಾರು? ಆ ಸಂತನ ಶಾಪವಾದರೂ ಏನು? ಬನ್ನಿ ಆ ಕಥೆಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನದಲ್ಲಿರುವಂತಹ ಸ್ವಾಮಿಯನ್ನು ದರ್ಶನ ಮಾಡಲು ದೇಶದ ಮೂಲೆ ಮೂಲೆಗಳಿಂದ ಅಲ್ಲದೆ ವಿಶ್ವದ ಸಾಕಷ್ಟು ಭಾಗಗಳಿಂದ ಕೂಡ ಭಕ್ತರು ಬರ್ತಾರೆ. ತಿರುಪತಿ ತನ್ನ ವಿಶೇಷವಾದ ತಿರುಪತಿ ಲಡ್ಡುವಿಗೆ ತುಂಬಾ ಹೆಸರುವಾಸಿ ಕೂಡ ಆಗಿದೆ. ಈ ಒಂದು ದೇವಸ್ಥಾನ ಶತಶತಮಾನಗಳಷ್ಟು ಹಳೆಯದ್ದು. ಅನೇಕ ರಾಜಮನೆತನಗಳು ಕೂಡ ಇದರ ಅಭಿವೃದ್ಧಿಗೆ ಕೊಡುಗೆಗಳನ್ನು ನೀಡಿದ್ದಾರೆ. ಹೀಗಿರುವಾಗ ಈ ಒಂದು ದೇವಸ್ಥಾನ ಸುಮಾರು 2000 ವರ್ಷಗಳಿಂದಲೂ ಸಹ ಪೂಜೆಯನ್ನು ಸ್ವೀಕರಿಸ್ತಾ ಇದೆ. ಗರ್ಭಗುಡಿಯಲ್ಲಿರುವ ವಿಷ್ಣುವಿನ ರೂಪವಾದ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಸ್ವಯಂಭೂ. ಅನೇಕ ನಿಗೂಢತೆಗಳನ್ನು ಕೂಡ ಈ ವಿಗ್ರಹ ಒಳಗೊಂಡಿದೆ. ಒಂದು ದಂತಕಥೆಯ ಪ್ರಕಾರ ತಿರುಪತಿಯ ದೇವಸ್ಥಾನವನ್ನು ಸುಮಾರು 12 ವರ್ಷಗಳ ಕಾಲ ಮುಚ್ಚಲಾಗಿತ್ತಂತೆ. ಹಾಗಾದರೆ ಈ ಕಲ್ಪನೆ ನಿಜವೇ? ತಿರುಪತಿ ದೇವಸ್ಥಾನ 12 ವರ್ಷ ಮುಚ್ಚಲ್ಪಟ್ಟಿತ್ತೆ ಅಂತ ತಿಳಿಯಲೇಬೇಕು. ಕೆಲವರ ಪ್ರಕಾರ 12 ವರ್ಷಗಳ ಕಾಲ ಮುಚ್ಚಲಾಗಿತ್ತು ಅಂತ ಹೇಳ್ತಾರೆ. ಆದರೆ ಇದು ಐತಿಹಾಸಿಕವಾಗಿ ನಿಖರವಾಗಿಲ್ಲ. ಈ ಕಲ್ಪನೆ ಅನೇಕ ದಂತಕಥೆಗಳಿಂದ ಹುಟ್ಟಿಕೊಂಡಿರಬಹುದು ಅಂತಾನೂ ಊಹಿಸಲಾಗಿದೆ. ಪ್ರಚಲಿತದಲ್ಲಿರುವಂತಹ ದಂತಕಥೆಯ ಪ್ರಕಾರ ಈ ಒಂದು ಪ್ರಾಂತ್ಯವನ್ನು ಆಳ್ತಾ ಇದ್ದಂತಹ ಆಡಳಿತಗಾರ 12 ಜನರನ್ನು ಕೊಂದ ಪಾಪದ ಸಲುವಾಗಿ ಒಬ್ಬ ಸಂತನಿಂದ ಶಾಪವನ್ನು ಪಡಿತಾನಂತೆ. ಆ ರಾಜನು ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವವರೆಗೆ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಮುಚ್ಚಲ್ಪಡುತ್ತದೆ ಅಂತ ಶಾಪವನ್ನು ಕೊಡ್ತಾನೆ. ಆ ಸಮಯದಲ್ಲಿ ಈ ಒಂದು ತಿರುಪತಿ ದೇವಸ್ಥಾನ ಮುಚ್ಚಲ್ಪಡುತ್ತೆ. ಆದರೆ ಈ ಸ್ವಾಮಿಯು ಸುಮಾರು 2000 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾನೆ. ಆದರೆ ಇಷ್ಟು ದೀರ್ಘವಾದ ವರ್ಷಗಳಲ್ಲಿ ದೇವಸ್ಥಾನವು ದುರಸ್ತಿಗೆ ಒಳಪಟ್ಟಿರಬಹುದು. ಈ ಸಮಯದಲ್ಲಿ ತಾತ್ಕಾಲಿಕವಾಗಿ ದೇವಸ್ಥಾನವನ್ನು ಮುಚ್ಚಿರಬಹುದು ಅಂತಾರೆ ಕೆಲವರು. ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲ. ತಿರುಪತಿ ದೇವಸ್ಥಾನ 12 ವರ್ಷಗಳ ಕಾಲ ಮುಚ್ಚಲಾಗಿತ್ತು ಎಂಬ ಹೇಳಿಕೆಗೆ ದಾಖಲೆಗಳು ಕೂಡ ಇಲ್ಲ. ಈ ಹೇಳಿಕೆ ಕೇವಲ ಪುರಾಣ ಅಥವಾ ತಪ್ಪು ತಿಳುವಳಿಕೆ ಎಂದೇ ಪರಿಗಣಿಸಲಾಗಿದೆ. ಅಂದಹಾಗೆ ದೇವಸ್ಥಾನ 2000 ವರ್ಷಗಳ ಐತಿಹಾಸಿಕ ಮಹತ್ವವನ್ನು ಕೂಡ ಹೊಂದಿದೆ. ಅಂದಿನಿಂದ ಇಂದಿನವರೆಗೂ ಸ್ವಾಮಿಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತಾನೆ ಬಂದಿದೆ. ಆಂಧ್ರ ಪ್ರದೇಶದ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನು ಕಲಿಯುಗದ ವೈಕುಂಠ ಅಥವಾ ಕಲಿಯುಗದ ಪ್ರತ್ಯಕ್ಷ ದೇವರು ವೆಂಕಟೇಶ್ವರ ಸ್ವಾಮಿ ಅಂತ ನಾನಾ ಹೆಸರುಗಳಿಂದ ಕರೀತಾರೆ. ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇವಸ್ಥಾನವನ್ನು ಕ್ರಿಸ್ತಶಕ 300 ಅವಧಿ ಪ್ರಾರಂಭವಾಗುವ ಹೊತ್ತಿಗೆ ನಿರ್ಮಿಸಿರಬಹುದು ಎನ್ನುವ ಉಲ್ಲೇಖವಿದೆ. ಪಲ್ಲವ, ಚೋಳ, ಪಾಂಡ್ಯ ರಾಜವಂಶಗಳ ಅವಧಿಯಲ್ಲಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರವನ್ನು ಪಡೆಯುತ್ತೆ. ಸ್ನೇಹಿತರೆ, ಭಕ್ತರ ದಟ್ಟಣೆ, ಸೇವೆಗಳು, ಪೂಜಾ ಕೈಂಕರ್ಯಗಳು ಮಾಸ ಅಥವಾ ದಿನದ ವಿಶೇಷತೆಯ ಅನುಗುಣವಾಗಿ ಇರುತ್ತದೆ. ಸುಪ್ರಭಾತ ಸೇವೆ ಬೆಳಗ್ಗೆ 2:30ರಿಂದ 3 ಗಂಟೆಗೆ, ಬೆಳಗ್ಗಿನ ದರ್ಶನ 8ರಿಂದ ಸಾರ್ವಜನಿಕರಿಗೆ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ತಿರುಪತಿ ದೇವಸ್ಥಾನವನ್ನು ನೋಡಲೇಬೇಕು ಎನ್ನುವುದು ಹಲವಾರು ಭಕ್ತರ ಕನಸು. ತಿರುಪತಿ ವೆಂಕಟೇಶ್ವರ ದರ್ಶನ ಬರುವ ಭಕ್ತರು ಹಸಿದ ಹೊಟ್ಟೆಯಲ್ಲಿ ಹಿಂದಿರುಗುವುದಿಲ್ಲ. ಕಾರಣ, ಬೆಟ್ಟದ ವಿವಿಧ ಸ್ಥಳಗಳಲ್ಲಿ ಉಚಿತ ಆಹಾರವನ್ನು ಭಕ್ತರಿಗೆ ಪ್ರತಿನಿತ್ಯ ಕೊಡ್ತಾರೆ. ಭಕ್ತರ ಅನುಕೂಲಕ್ಕಾಗಿ ಕ್ಯಾಂಟೀನ್ಗಳು ಕೂಡ ಲಭ್ಯವಿವೆ. ಈ ಒಂದು TTD ನಿರ್ವಹಿಸುವ ವಸತಿ ಗೃಹಗಳಲ್ಲಿ ಕಡಿಮೆ ಬೆಲೆಗೆ ವಸತಿ ಗೃಹಗಳನ್ನು ಕೂಡ ಪಡೆಯಬಹುದು. ಬೆಟ್ಟ ಹತ್ತುವ ಭಕ್ತರಿಗೆ ಲಗೇಜ್ ಸೌಲಭ್ಯ ಕೂಡ ಇದೆ. ಹಾಗೆ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಉಚಿತ ದರ್ಶನ ಕೂಡ ಇದೆ. ಸ್ನೇಹಿತರೆ, ಏನೇ ಇರಲಿ, ನಾವು ಕೂಡ ಒಮ್ಮೆ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡೋಣ, ಬಾಲಾಜಿಯ ದರ್ಶನವನ್ನು ಮಾಡೋಣ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ
ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.